ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಕುತ್ತಾರಲ್ಲಿರೋ ಆದಿ ಸ್ಥಳದಲ್ಲಿದ್ದೀವಿ. ಯಾಕಂತಂದರೆ ನಾನು ಎಷ್ಟೋ ದಿವಸದಿಂದ ಪ್ಲ್ಯಾನ್ ಮಾಡಿದ್ದೆ ಬರಬೇಕು ಕೊರಗಜ್ಜನಿಗೆ ಅಂತ ಅಂದ್ಬಿಟ್ಟು, ಬಟ್ ಆಗಿರಲಿಲ್ಲ. ಈಗ ಒಂದು 4 ಮಂತ್ಸ್ ಬ್ಯಾಕ್ ನಾವು ಬಂದಿದ್ವಿ, ಬಟ್ ಇವಾಗ ಮತ್ತೆ ನಾನು ಬಂದಿದ್ದೀನಿ. ಬೆಂಗಳೂರಿಂದ ನಾನು ಒಬ್ಬಳೇ ಬಂದಿದ್ದೀನಿ. ಇಲ್ಲಿಂದ ಮೇಘನ್ನ ಪಿಕಪ್ ಮಾಡಿಕೊಂಡು ನಾವಿಬ್ಬರು ಟೆಂಪಲ್ ಒಳಗಡೆ ಹೋಗ್ತೀವಿ. ನಾನು ಆಲ್ರೆಡಿ ಬಂದು ಎಷ್ಟೊತ್ತಾಯಿತು ಅಂತಂದರೆ ಸುಮಾರು ಹೊತ್ತಾಯಿತು. ನಾನು ಬೆಳಗ್ಗೆ ರೀಚ್ ಆಗಿದ್ದೆ ಮಾರ್ನಿಂಗ್ 4:30ಗೆ ರೀಚ್ ಆದೆ ಬ್ಯಾಂಗ್ಳೂರಿಂದ ಇಲ್ಲಿಗೆ. ಆ್ಯಂಡ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಳಗಡೆ ಒಂದು ಹಾಫ್ ಆನ್ ಅವರ್ ಆಯಿತು. ರೆಡಿಯಾಗಿ 6:30ಗೆ ಕೂತ್ಕೊಂಡಿದ್ದೀನಿ, ಬಟ್ ಇನ್ನೂ ಮೇಘ ಬಂದಿಲ್ಲ. ಮೇಘಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿದೆ ನೋಡಿ, ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಇವಾಗ ಅದರೊಳಗಡೆ ಹೋಗಬೇಕು. ಅದರೊಳಗಡೆ ಯಾವುದೇ ಕಾರಣಕ್ಕೂ ಅವರು ವೀಡಿಯೋ ಮಾಡೋಕ್ಕೆ ಬಿಡಲ್ಲ, ಬಟ್ ನೋಡಬೇಕು ಅಲ್ಲ, ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅವರು. ನೋಡೋಣ, ಇಲ್ಲಿಲ್ಲ ಅಂತಂದರೂ ಆದಿ ಸ್ಥಳದಲ್ಲಾದ್ರೂ ನಾನು ವೀಡಿಯೋ ಮಾಡ್ತೀನಿ. ಇವಾಗ ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ಸಿಂಪಲ್ಲಾಗಿ ಒಂದು ಕುರ್ತಿ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ವೀಡಿಯೋ ಮಾಡೋಕ್ಕೆ ಭಯ ಆಗ್ತಿತ್ತು. ಏನಕ್ಕೆ ಅಂತಂದರೆ ನನಗೆ ಯಾರಾದರೂ ಇದ್ದರೆ ವೀಡಿಯೋ ಮಾಡೋಕ್ಕೆ ಹೆಸಿಟೇಷನ್ ಆಗುತ್ತೆ. ಆ್ಯಂಡ್ ಬ್ಯಾಗ್ನ ನಾನು ಇಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ನೋಡಿ. ಬ್ಯಾಗ್ ಇಲ್ಲಿದೆ ಗೊತ್ತಾ? ಬ್ಯಾಗ್ ಇಲ್ಲಿದೆ ನೋಡಿ, ಇಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಿಲ್ಲ. ಇಲ್ಲಿ ಏನು ಅಂತಂದರೆ, ನೀವು ಯಾವುದೇ ವಸ್ತುನ ಎಲ್ಲೇ ಬಿಸಾಕಿ ಹೋದ್ರೂ ಯಾರು ಏನೂ ತಗೊಳ್ಳೋದಿಲ್ಲ, ಧೈರ್ಯವಾಗಿ ಇಡ್ಬೋದು ನೀವು. ಇದೆಲ್ಲ ಇದೆಯಲ್ಲ, ಇದೆಲ್ಲನೂ ಪಾರ್ಕಿಂಗ್ಗೆ, ಇದೆಲ್ಲ ಪಾರ್ಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ರೂಮ್ಸ್ ಇದೆ. ಇಲ್ಲಿ ಹುಡುಗಿರಿಗೆ ರೂಮ್ಸು, ಅಂದರೆ ಇಲ್ಲೂ ಅಷ್ಟೇ ಹುಡುಗಿರಿಗೆಲ್ಲ ರೂಮ್ಸ್ ಇದೆ, ಹುಡುಗರಿಗೂ ರೂಮ್ಸ್ ಇದೆ. ಫ್ರೆಶ್ ಅಪ್ ಆಗೋಕ್ಕೆ ಎಲ್ಲನೂ ಕ್ಲೀನಾಗಿರುತ್ತೆ ರೂಮ್ಸ್ ಎಲ್ಲ ಕ್ಲೀನಾಗಿದೆ. ಆ್ಯಂಡ್ ನೀವೇನಾದರೂ ಹೊರಗಡೆ ಇಲ್ಲಿ ರೂಮ್ ಮಾಡ್ಕೋತೀನಿ ಅಂತಂದರೆ ನಿಮ್ಗೆ ಎಷ್ಟು ಬೀಳುತ್ತೆ ಗೊತ್ತಾ? ಆಲ್ಮೋಸ್ಟ್ ಆಲ್ 1-1.5 ಸಾವಿರ ಬೀಳುತ್ತೆ. ಇಲ್ಲ ಆದರೆ ನಿಮಗೆ ಎಷ್ಟು ಬೀಳುತ್ತೆ ಅಂತಂದರೆ ಒಂದು 70 ರುಪೀಸ್ ಬೀಳುತ್ತೆ ಅಷ್ಟೇ. ಬಟ್ ಕ್ಲೀನ್ ಇರುತ್ತೆ. ಆ್ಯಂಡ್ ಒಂದು 3 to 4 ಅವರ್ಸ್ ಬೇಕಾದ್ರೆ ನೀವು ರೆಸ್ಟ್ ಮಾಡ್ಬೋದು. ಬಿಸಿನೀರಿಗೆ 75 ರುಪೀಸು, ತಣ್ಣೀರಿಗೆ 50 ರುಪೀಸು ಎಲ್ಲ ಸೇರಿ. ಆ್ಯಂಡ್ ನಾನು ಅಲ್ಲಿ ಯಾಕೆ ಸುಮ್ಮನೆ ರೂಮ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಬಟ್ ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಳಗಡೆ ನನಗೆ ಆಟೋ ಚಾರ್ಜ್ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ನಾನು ಮಂಗಳೂರು ಜಂಕ್ಷನಲ್ಲಿ ಇಳಿದು, ಮಂಗಳೂರು ಜಂಕ್ಷನಿಂದ ಬಸ್ಸಸ್ ಇದ್ದಾವೆ. ಬಟ್ ಬಸ್ಸಸ್ ಎಲ್ಲ ಏನು ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಮೈಸೂರು ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಅಂತೆ. ಸ್ಟೇಟ್ ಬ್ಯಾಂಕಿಂದ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ತವೆ ಅಂತಂದರೆ ಆಲ್ಮೋಸ್ಟ್ ಆಲ್ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಅದಕ್ಕೆ ನಾನು ಬಂದಿದ್ದೆ 5:30ಗಲ್ವ, ಅದಕ್ಕೆ ಇಲ್ಲಿ ಬಂದು ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಅಂದ್ಬಿಟ್ಟು ಬಂದೆ. ಬಟ್ ಆಟೋಗೆ ನಾನು ಜಾಸ್ತಿ ಕೊಟ್ಟೆ, 400 ಕೊಟ್ಟೆ. ಇಲ್ಲಿ ಯಾರೇನು ಮೋಸ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತಂದರೆ ರ್ಯಾಪಿಡೋ ಇದೆ. ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ 2 ಆ್ಯಪ್ಸ್ ಇದೆ. ನೀವು ಬೇಕಾದರೆ ಇಲ್ಲಿ ಯೂಸ್ ಮಾಡ್ಕೊಳ್ಳಿ. ಹೌದೌದು, ಇವಾಗ ಮೇಘ ಅವ್ರು ಬಂದಿದ್ದಾರೆ ನೋಡಿ. ಹಾಯ್ ಮಾಡಿ ಬೇಗ. ಎಷ್ಟು ದಿವಸ ಆಗಿತ್ತು ಬೇಗ ನಾವು ಎಲ್ಲ ಸಿಕ್ಕಿ. ಬೇಗ ದಪ್ಪ ಆಗ್ಬಿಟ್ಟಿದ್ದಾರೆ. ಇವಾಗ ಅಲ್ಲಿ ಮಾವಿನ ಹಣ್ಣು ಪಾರ್ಸಲ್ ತಗೊಬಂದಿದ್ದಾರೆ, ಅದನ್ನು ತೊಗೊಂಡು ಬೆಂಗಳೂರಿಗೆ ಹೋಗ್ಬೇಕು. ನೀವು ಬಂದ್ಬಿಡಿ ಬೆಂಗಳೂರು ಜೊತೆಲಿ. ಇವಾಗ ಎಳ್ಳೀರು ಕುಡಿತಾ ಇದ್ದೀವಿ, ಕುಡೀರಿ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ವೀಡಿಯೋ ಪಡ್ಕೊಳಕ್ಕೆ ಬಿಡಲ್ಲ, ಬಟ್ ಇಲ್ಲೂ ಬಿಡಲ್ಲ ಅಂತ ಅನ್ಸುತ್ತೆ. ಏನು ಬೇಗ ಸಮಾಚಾರ ಇನ್ನೊಂದು ಅಲ್ಲೋದ್ರೆ ಅಲ್ಲಿ ಹತ್ರದಿಂದಲೇ ನೋಡ್ಬೋದು, ಚೆನ್ನಾಗಿರುತ್ತೆ. ಅಜ್ಜನ ದೇವಸ್ಥಾನದಿಂದ ನಾವು ಹೊರಟಿದ್ದೆ ಪಂಚದಾಯ ಬಂಟ ವೈದ್ಯನಾಥ ಅನ್ನೋ ಒಂದು ದೇವಾಲಯಕ್ಕೆ. ನಿಜವಾಗ್ಲೂ ಈ ಟೆಂಪಲ್ ಅಷ್ಟು ತುಂಬ ವಿಶಾಲವಾಗಿದೆ. ಈ ದೇವಸ್ಥಾನ ಓಪನ್ ಇರುತ್ತೆ, ಬಟ್ ದೇವರ ಮುಂದಿನ ಡೋರ್ ಓಪನ್ ಆಗೋದು ಯಾವಾಗ ಅಂದರೆ ಮಂಗಳವಾರ ಮತ್ತು ಸಂಕಷ್ಟ ದಿವಸ ಮಾತ್ರ ಈ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಇಲ್ಲಿ ಇವಾಗ ಜಾತ್ರೆ ಕೂಡ ನಡೀತಾ ಇದೆಯಂತೆ. ಇನ್ನೊಂದು 2 ದಿವಸ ಮುಂಚೆ ಜಾತ್ರೆ ನಡೆದಿದ್ರೆ ನಾವು ಅಟೆಂಡ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಆ್ಯಂಡ್ ಇಲ್ಲಿಂದ ನೀವು ಹೊರಗಡೆ ಬಂದರೆ ಬಿಸಿಲು ಎಷ್ಟು ಹೊಡಿತಾ ಇದೆ ಅಂತಂದರೆ, ಬೆಂಗಳೂರಲ್ಲೇ ಬಿಸಿಲು ಅಂತ ಅಂದರೆ ಇಲ್ಲಂತೂ ನಿಜವಾಗ್ಲೂ ತುಂಬ ಬಿಸಿಲು ಜಾಸ್ತಿ. ಮಳೆಗಾಲದಲ್ಲಿ ನೀವೇನಾದರೂ ಬಂದುಬಿಟ್ರೆ ಈ ಪ್ಲೇಸ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಗೊತ್ತಾ? ಎಲ್ಲ ಕಡೆ ನೀರು ಅಲ್ಲಲ್ಲಿ ಹೊಂಡಗಳ ಥರ ನೀರಿರುತ್ತೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನಾನು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಮಳೆಗಾಲದಲ್ಲೇ ಬಂದಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ಬಂದ್ವಿ ಊಟ ಮಾಡೋಕ್ಕೆ. ನಂಗೆ ನಿಜವಾಗ್ಲೂ ಬೆಂಗಳೂರು ಮೈಸೂರು ಊಟ ಬಿಟ್ಟರೆ ಬೇರೆ ಎಲ್ಲೂ ಊಟ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಮಂಗಳೂರಲ್ಲಿ ಸ್ವಲ್ಪ ಇಷ್ಟ ಆಗುತ್ತೆ, ಗೋಲಿ ಬಜ್ಜೆ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರವಾಗಿ. ಆ್ಯಂಡ್ ಅದಾದಮೇಲೆ ನಾವು ಆಟೋ ತೊಗೊಂಡು ನಾವು ಇನ್ನೊಂದು ಯಾವ ಸ್ಥಳಕ್ಕೆ ಹೋದ್ವಿ ಅಂತಂದರೆ ಆದಿ ಸ್ಥಳಕ್ಕೆ ಹೋಗೋಕ್ಕೆ ಅಂತ
ಹೊರಟ್ವಿ. ಅಲ್ಲೇ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ನಿಮಗೆ ಆದಿ ಸ್ಥಳಗಳು ಎಲ್ಲೆಲ್ಲಿವೆ ಅಂತ ಅಂದ್ಬಿಟ್ಟು ಅದನ್ನ ನೋಡಿಕೊಂಡು ನೀವು ಬೇಕಾದ್ರೆ ಹೋಗ್ಬೋದು. ಬಟ್ ಈ ಕುತ್ತಾರಕ್ಕೆ ಬಂದರೆ ಫೇಮಸ್ ದೇವಸ್ಥಾನ ಅಂತಂದರೆ ಪಂಚದಾಯ ಬಂಟ ವೈದ್ಯನಾಥ ಸ್ವಾಮಿ ಮತ್ತು ಮೂಲಸ್ಥಾನ ಆದಿಸ್ಥಳ ಇದಂತೂ ತುಂಬ ಫೇಮಸ್ಸು. ಇಲ್ಲಿರೋ ಈ 3 ಪ್ಲೇಸ್ಗಳು ತುಂಬ ಫೇಮಸ್ ಇಲ್ಲಿ. ಆ್ಯಂಡ್ ಇವತ್ತು ಸ್ವಲ್ಪ ವೀಕೆಂಡ್ ಆಗಿರೋದ್ರಿಂದ ನಿಜವಾಗ್ಲೂ ಜನಗಳು ತುಂಬಾ ರಶ್ ಇದ್ದರು. ಇಲ್ಲಿ ವಾರ ವಾರ ಪ್ರಾರ್ಥನೆಗಳು ನಡೆಯುತ್ತೆ, ಅದಕ್ಕೆ ಜನಗಳು ತುಂಬ ರಶ್ ಇರ್ತಾರೆ. ಇವಾಗ ನಾವು ಆದಿ ಸ್ಥಳಕ್ಕೆ ಬಂದಿದ್ದೀವಿ. ಅಲ್ಲಿ ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಏನಕ್ಕೆ ಅಂತಂದರೆ ನಂಗೆ ಮೊಬೈಲ್ ತೆಗಿಯೋಕ್ಕೆ ಒಂಥರ ಆಗ್ತದೆ. ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ, ನಮ್ಮನ್ನೇ ನೋಡ್ತಿರ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಇವಾಗ ಒಂಚೂರು ಧೈರ್ಯ ಬಂತು ಮೇಘ. ಏನಾದ್ರು ಮಾತಾಡಿ ಮೇಘ, ಯಾವಾಗಲೂ ನಾನೇ ಮಾತಾಡಬೇಕಾ? ಇಷ್ಟು ದಿವಸ ಆದಮೇಲೆ ಸಿಕ್ಕಿದ್ದೀರ, ನೀವು ಏನಾದರೂ ಮಾತಾಡಬೇಕು. ಎಂತೆಲ್ಲ ನಿಮಗೆ ಮೂಲ ಸ್ಥಾನದಲ್ಲಿ ಯಾವ ಎಣ್ಣೆನೂ ಸಿಗೋದಿಲ್ಲ, ಬಟ್ ಇಲ್ಲಿ ಆದಿ ಸ್ಥಳದಲ್ಲಿ ಎಣ್ಣೆ ಸಿಗುತ್ತೆ. ಏನಕ್ಕೆ ಅಂತಂದರೆ ಅಲ್ಲಿ ಯಾರೋ ಸ್ವಲ್ಪ ಕಂಪ್ಲೇಂಟ್ ಮಾಡಿ ಜಗಳ ಆಡಿದ್ರಂತೆ ಯಾವುದೋ ಅಧ್ಯಕ್ಷರು, ಅದಕ್ಕೆ ಅಲ್ಲಿ ಎಣ್ಣೆನ ಸ್ವಲ್ಪ ದಿವಸ ಬ್ಯಾನ್ ಮಾಡಿದ್ದಾರೆ. ಅದಾದಮೇಲೆ ನಾವು ಬಂದಿದ್ದು ರಕ್ತೇಶ್ವರಿ. ಫಸ್ಟು ನಿಮಗೆ ದೇವಸ್ಥಾನ ಸಿಗೋದು ರಕ್ತೇಶ್ವರಿ ತಾಯಿ. ಇದು ದೈವಗಳಲ್ಲಿ ಒಂದಾಗಿರೋ ರಕ್ತೇಶ್ವರಿ ತಾಯಿ. ನಿಜವಾಗ್ಲೂ ಈ ದೇವರು ತುಂಬ ಪವರ್ಫುಲ್ಲು. ನಿಮಗೆ ತುಳು ಅರ್ಥ ಆದರೆ ಇದೇನು ಅಂತ ಕೇಳಿ ಕಮೆಂಟ್ ಮಾಡಿ. ಅವರು ವಿಡಿಯೋ ಮಾಡಬೇಡಿ ಅಂತ ಅಂದರು, ಅದಕ್ಕೆ ನಾವು ಆಮೇಲೆ ಆಫ್ ಮಾಡಿಬಿಟ್ವಿ. ಇಲ್ಲಿ ನಿಮಗೆ ಮಕ್ಕಳಾಗಿಲ್ಲ ಅಂತಂದರೆ ಮತ್ತು ಮದುವೆ ಇನ್ನೂ ಆಗಿಲ್ಲ ಅಂತಂದರೆ ಇಲ್ಲಿ ಒಂದು ಪ್ರಾರ್ಥನೆನ ಮಾಡಿ ದೇವ್ರ ಹತ್ರ ನೀವೇನು ತಂದಿದ್ದೀರೋ ಆ ಪ್ರಸಾದನ ಇಟ್ಟು ಅವರು ನಿಮಗೆ ಒಂದು ಗಂಧನ ಕೊಡ್ತಾರೆ. ಆ ಗಂಧನ ಇಟ್ಕೊಂಡು ನೀವು ಸ್ವಲ್ಪ ದಿವಸ ಮೇ ಬಿ ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ. ನನಗೆ ಇಲ್ಲಿವರೆಗೂ ಅಷ್ಟೇ ಗೊತ್ತು ಪ್ರೊಸೀಜರು. ಇಲ್ಲಿ ಆಡಂಬರ ಅನ್ನೋದು ಏನೂ ಇಲ್ಲ. ನೀವು ಅಜ್ಜನ ಹತ್ರ ಏನಾದರೂ ಪ್ರಾರ್ಥನೆ ಮಾಡಿಕೊಂಡು ಅಜ್ಜನಿಗೆ ನೀವು ಬೀಡ ಕೊಡ್ತೀನಿ, ಚಕ್ಲಿ ಕೊಡ್ತೀನಿ, ಆಮೇಲೆ ಎಣ್ಣೆ ಕೊಡ್ತೀನಿ ಅಂತ ಅಜ್ಜನ ಹತ್ರ ನೀವು ಕೇಳ್ಕೊಂಡು ಹೋದರೆ ನಿಮ್ಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಹಾಗೇ ಆಗುತ್ತೆ. ಕೆಲವೊಂದಿನ ಅಜ್ಜ ಕೊಡೋದಿಲ್ಲ, ಯಾಕಂದರೆ ಅದು ನಮ್ಮ ಒಳ್ಳೇದಕ್ಕಾಗಿ ಕೊಡೋದಿಲ್ಲ. ನನಗೂ ಲೈಫಲ್ಲಿ ಅದೇ ಥರ 1-2-3 ಇನ್ಸಿಡೆಂಟ್ ಆಗಿದೆ. ಅದಾದಮೇಲೆ ನನಗೆ ಅನಿಸ್ತು ಅಜ್ಜ ಕೊಡದೇ ಇದ್ದೇ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ಹೋಗೋದಿದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಬೇರೆ ದೇವಸ್ಥಾನಗಳೆಲ್ಲ ಇರುತ್ತಲ್ಲ ಹೈ ಎಕ್ಸ್ಪೆನ್ಸಿವ್ ಅರ್ಕೆಗಳನ್ನ ತೀರಿಸೋದು, ಆ ಥರ ಏನೂ ಇಲ್ಲವೇ ಇಲ್ಲ. ನೀವು ಅಜ್ಜನಿಗೆ ಬೀಡ ಚಕ್ಲಿ ಎಣ್ಣೆ ಕೊಡ್ತೀನಿ ಅಂತಂದರೆ ಸಾಕು, ಅಜ್ಜ ನಿಮಗೆ ಒಲ್ದೇ ಬಿಡ್ತಾರೆ. ನಮ್ಮಲ್ಲಿ ಭಕ್ತಿ ಪ್ರೀತಿ ಇದ್ದರೆ ಸಾಕು, ಅಜ್ಜ ನಮ್ಮನ್ನ ಸ್ವಂತ ಅಜ್ಜನ ಥರನೇ ನೋಡ್ಕೋತಾರೆ. ನಾವೇನು ಕೇಳ್ತೀವೋ ಅದನ್ನೆಲ್ಲ ಕೊಡಿಸ್ತಾರೆ, ಬಟ್ ಕೆಟ್ಟದ್ದನ್ನು ಮಾತ್ರ ಕೊಡಿಸೋದಿಲ್ಲ. ಅದೇ ಥರನೇ ಕೊರಗಜ್ಜನೂ. ಅದಕ್ಕೆ ನಾನು ಕೊರಗಜ್ಜ ಅಂದರೆ ತುಂಬ ಇಷ್ಟ. ನೋಡಿದ್ರ ನೋಡ್ದಂಗೆ ಇಷ್ಟು ಆಳ ಇತ್ತಲ್ಲ. ಇಷ್ಟೊಂದು ಆಳ ಇರುತ್ತೆ ಬಾವಿಗಳು. ನೀರು ಅಷ್ಟು ಆಳದಲ್ಲ ಇತ್ತು. ಅದಕ್ಕೆ ಹೇಗನ್ನಿಸ್ತು ಮೇಘ? ಒಂಥರ ಕಪ್ಪಗೆ ಬರ್ತಾಯಿದ್ದೀವಲ್ವಾ? ಕಪ್ಪಗೆ ಬರ್ತಾಯಿದ್ದೀವಲ್ಲ, ಕಪ್ಪಗೆ ಇದ್ದೀವಿ, ಆಗ್ಬಿಟ್ಟಿದ್ದೀವಿ. ಏನು ಅನಿಸ್ತು ಹೇಳಿ? ಇವಾಗ ತುಂಬ ಖುಷಿ ಆಯಿತು. ಎಲ್ಲ ಅಲ್ಲಿ ಕುತ್ಕೊಂಡು ಮಾತಾಡೋಣ. ಎಲ್ಲಿ ಅಲ್ಲಿ ಕಪ್ಪ ಹೇಳಿ ಇವಾಗ ಏನಂತ ಅನಿಸ್ತು? ತುಂಬ ಖುಷಿ ಆಯಿತು. ಮತ್ತೆ ಫಸ್ಟ್ ಟೈಮು ಈ ಥರ ಎಲ್ಲ ನೋಡ್ತಿದ್ದೆ. ಈ ಥರ ಎಲ್ಲ ನೋಡ್ತಿದ್ದಲ್ಲ ಅಂದರೆ ಕೊರಗಜ್ಜ ದೇವರನ್ನು ನೋಡ್ತಿದ್ದೆ. ಖುಷಿ ಅಷ್ಟೇನಾ? ನಮಗೂ ಖುಷಿ ಆಯಿತು. ಎಷ್ಟೋ ದಿವಸ ಆಗಿತ್ತು ಬಂದು. ಅದು ಇವತ್ತು ಇಬ್ಬರು ಒಟ್ಟಿಗೆ ಸಿಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಒಂದು ಮಾವಿನಕಾಯಿ ಸಲುವಾಗಿ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದೀವಿ. ಮಾವಿನಕಾಯಿ ಪಾರ್ಸಲ್ ಅಲ್ಲಿದೆ. ಮಾವಿನ ಹಣ್ಣು ಹೋಗೋಷ್ಟೊಳಗಡೆ ಏನಾಗಿರುತ್ತೋ ಗೊತ್ತಿಲ್ಲ, ಅಷ್ಟು ಬಿಸಿಲು. ಬೆಂಗಳೂರಲ್ಲೇ ಬಿಸಿಲು ಅಂತಂದರೆ ಇಲ್ಲಂತೂ ನಿಜವಾಗ್ಲೂ ಬಿಸಿಲೇ ತಡೆಯೋಕ್ಕಾಗ್ತಾ ಇಲ್ಲ. ಚೆನ್ನಾಗಿತ್ತಾ? ಕುಡೀರಿ ಫಸ್ಟು. ಕೋಲ್ಡ್ ಇದೆಯಾ? ಎಂತ ಯಾವ ಫ್ಲೇವರು? ಇದನ್ನ ಇಟ್ಬಿಡ್ಲ ಹಂಗಂದ್ರೆ ಮಜ್ಜಿಗೆನ? ಹಾಂ ಕೊಡಿ, ಏನಾಗಲ್ಲ ಕೊಡಿ. ಬೇಡ, ಕುಡಿದು ಅಭ್ಯಾಸಿಲ್ಲ. ಚೂರು ಕುಡಿತೀನಿ ಅಷ್ಟೇ, ಇವಾಗಲೇ ಹೇಳಿದ್ದೀನಿ. ಯಾವ್ದಾದ್ರು ತಗೊಳ್ಳಿ. ಲೆಮನ್ ಅನಿಸುತ್ತೆ. ಹಾಂ ಹಾಂ ಹೊಡೀರಿ ನೋಡುವ. ಕೂತ್ಕೊಳ್ಳಿ ಫಸ್ಟ್ ಸ್ಟಡಿ.
ಬೇರೆಯವ್ರಿಗೆ ಹೋಯ್ತಾ ಹೋಯ್ತಾ ಏನು ಕುಡಿಯೋದು ನೋಡು ಚೆನ್ನಾಗೈತೆ ಅಂತ ಹಿಡ್ಕೊಂಡು ಕೊಡೋಕ್ಕಾಗೋದಿಲ್ಲ ಬೇಗ ರಿಯಾಕ್ಷನ್. ಈಗ ಬೇಡ ನೀವು ಕುಡೀರಿ. ಬೀಚಿಗೆ ಹೋಗೋಣ ಬೇಡವಾ? ಏಕೆ? ಬಿಸಿಲಿಗೆ ಹೋಗಿ ಕಾಲು ಹಾಕ್ಬಿಟ್ಟು ಬರೋದು. ಸೌಂಡೆ ಬರುತ್ತೆ ಅನ್ಸುತ್ತೆ. ಇವಾಗ ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಉಡುಪಿ ಕಡೆ, ನಾನು ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಏನೋ ಮಾತಾಡಿ ಬೇಗ, ಯಾವಲ್ಲೂ ನಾನೇ ಮಾತಾಡಬೇಕು. ಬೇಗ ಇಷ್ಟು ದಿವಸ ಅನ್ಬಂದು ಸಿಕ್ಕಿದರೆ ಒಂದು ಮಾತು ಏನೋ ಮಾತಾಡ್ತಾನೆ ಇಲ್ಲ, ಬರೀ ಅವಾಗಿಂದ ನಾನೇ ಮಾತಾಡ್ತಾ ಇದ್ದೀನಿ. ದರ್ಶನ ಹೇಗಿತ್ತು ಅಂತ ಹೇಳಿ ಅಲ್ಲಿ ಬಿಸಿಲಿದ್ದ ಥರ ಬಿಸಿಲಂತೂ ಹೆವಿ. ಅಪ್ಪ ಬೀಚ್ಗೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಆದರೆ ಹೋಗೋಕ್ಕೆ ಟೈಮ್ ಇಲ್ಲ. ನಮಗೆ ಟೈಮ್ ಇಲ್ಲ ಅನ್ನೋದೊಂದು, ಮತ್ತು ಬಟ್ಟೆಗಳು ಏನೂ ತಂದಿಲ್ಲ, ಏನು ಪ್ಲ್ಯಾನ್ ಇಲ್ಲದಂಗೆ ಬಂದಿದ್ದೀವಿ. ಈ ದೇವಸ್ಥಾನದ ಮಾತ್ರ ಈ ದೇವಸ್ಥಾನದೊಂದು ಮಾತ್ರ ಪ್ಲ್ಯಾನ್ ಮಾಡಿಕೊಂಡು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ನೋಡೋಣ ಇವಾಗ ಯಾವ ಕಡೆ, ಬೆಂಗಳೂರು ಕಡೆ, ಒಂದು ಕುಂದಾಪುರದ ಕಡೆ ಹೋಗ್ತಾ ಇದ್ದೀವಿ. ನಾಳೆ ನಮಗೆ ರಜಾ. ಬೇಗ ಸ್ಟುಡಿಯೋಗೆ ಹೋಗ್ಬೇಕು. ನಾಳೆ ನಮಗೆ ರಜಾ. ನಾಳೆ ಏನು ಮಾಡೋದಂತ ಗೊತ್ತಿಲ್ಲ, ಆರಾಮಾಗಿ ರೆಸ್ಟ್ ಮಾಡಿಬಿಡ್ತೀನಿ. ಅಲ್ಲಿ ಯಾವುದೋ ಒಂದು ಬಸ್ ಕೇಳಿದ್ದಕ್ಕೆ, ಅಡ್ರೆಸ್ ಕೇಳಿದ್ದಕ್ಕೆ ಅವನು ಮಂಗಳೂರು KSRTC ಬಸ್ ಸ್ಟ್ಯಾಂಡ್ ಆಗಿದ ತಕ್ಷಣ ಹೋಗಲ್ಲ ಅಂತಾನೆ ಹೇಳ್ತಾಳೆ, ಹಂಗೆ ಹೋಗ್ತಾ ಇದ್ದಾನೆ. ಅವ್ರು ಬರ್ತಾ ಇದ್ರು. ನೆಕ್ಸ್ಟ್ ಬೆಂಗಳೂರಿಗೆ ಯಾವಾಗ ಬರ್ತೀರಾ ಮೇಘ? ಬೆಂಗಳೂರಿಗೆ ನೋಡಬೇಕು, ನೆಕ್ಸ್ಟ್ ಮಂತ್ ಎಷ್ಟು ಬಿಸಿಲು ಅಂದರೆ ನಿಜವಾಗ್ಲೂ ಬೆಂಗಳೂರೇ ಎಷ್ಟು ಬೆಟರ್ ಅಂತ ಅನ್ಸುತ್ತೆ. ಅಲ್ಲಂತೂ ದೇವಸ್ಥಾನದ ಒಳಗಡೆ ಬೇಗ ಬಸ್ಸು. ಬೇಜಾರ ಯಾಕೆ? ಬೇಜಾರು ಯಾಕೆ? ನಾನು ಹೋಗ್ತಿದ್ದೀನಿ, ಅದು ನನಗೂ ಬೇಜಾರಾಗ್ತಾ ಇದೆ. ಅಪ್ಪ ಹಿಂದೆ ಸೀಟಲ್ಲಿ ಕುತ್ಕೊಂಡು ಕುಲುಕ್ತಾ ಇದೆ. ಎತ್ತಿಗೆ ಗೋಲಿ ಸೋಡಾ ಎಲ್ಲ ಕುಡಿದಿದ್ದಾರೆ ಬೇಗ. ನಾನು ಮಜ್ಜಿಗೆ ಅಷ್ಟೇ ಕುಡಿದಿರೋದು. ಎತ್ತೆದ್ದು ಬಿಸಾಕ್ತಾ ಇದೆ. ಇವಾಗ ನೆಕ್ಸ್ಟ್ ಏನು ಪ್ಲ್ಯಾನು? ಸ್ಟಾರ್ಟಿಂಗ್ ಬೇಗ ವೀಡಿಯೋಗೆ ಬರ್ತಿರ್ಲಿಲ್ಲ. ಅಕ್ಕ ಮಾಡಿಬಿಡಿ, ಅಕ್ಕ ಮಾಡಿಬಿಡಿ, ಮಾಡಿಬಿಡಿ. ನಾನು ಬೇಡ ಸಿಂಧು ಅಕ್ಕ ಅಂತ ಅಂತಿದ್ರು. ಏನು ಇಷ್ಟು ಸ್ಮೆಲ್ಲು ಬೇಡ. ನಿಜವಾಗ್ಲೂ ಎಷ್ಟು ಶೆಕೆ ಅಂದರೆ ಇಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಫುಲ್ಲು ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಇಲ್ಲಿರೋರೆಲ್ಲ ಅದು ಹೆಂಗಿರ್ತಾರೋ. ನಮಗೆ ಬೆಂಗಳೂರಲ್ಲೇ ಬಿಸಿಲು ನಮ್ಗೆ ತಡೆಯೋಕ್ಕಾಗ್ತಾ ಇಲ್ಲ. ಇಲ್ಲಿ ಒಳ್ಳೆ ಶೆಕೆ ಬೆವರಲ್ಲೇ ಸ್ನಾನ ಮಾಡ್ದಂಗಿದೆ, ಅಷ್ಟಿದೆ. ಆ್ಯಂಡ್ ಇವತ್ತಂತೂ ಕೊರಗಜ್ಜ ದೇವಸ್ಥಾನಕ್ಕೆ ಬಂದಿದ್ದು ಖುಷಿ ಆಯಿತು. ಫಸ್ಟು ಪ್ಲ್ಯಾನ್ ಇದ್ದಿದ್ದು ಕೇಶವನಾಥ ಟೆಂಪಲ್ಗೆ ಪ್ಲ್ಯಾನ್ ಇತ್ತು. ನಾನೇ ಕ್ಯಾನ್ಸಲ್ ಮಾಡಿದೆ. ಏನಕ್ಕೆ ಅಂತಂದರೆ ಬಿಸಿಲಿದ್ದರಿಂದ ಅಲ್ಲಿ ಹೋದ್ರೂ ಏನೋ ಚೆನ್ನಾಗಿ ಅನಿಸೋದಿಲ್ಲ. ಮಳೆ ಬಂದಾಗ ಸಖತ್ತಾಗಿ ಕಾಣಿಸುತ್ತೆ. ನೀರು ಇರುತ್ತೆ, ನೀರೊಳಗಡೆ ಮೀನೆಲ್ಲ ಇರುತ್ತೆ. ಇವಾಗಲೂ ಇರುತ್ತೆ, ಬಟ್ ಕಮ್ಮಿ ಅಲ್ವಾ? ಆವಾಗ ಮಳೆಗಾಲದಲ್ಲಿ ಒಂದ್ಸತಿ ಪ್ಲ್ಯಾನ್ ಮಾಡ್ತೀವಿ. ಅವಾಗ ಮಳೆಗಾಲದಲ್ಲಿ ಸಖತ್ತಾಗಿರ್ತೀನಿ. ಅವಾಗ ಮಳೆಗಾಲ ಇನ್ನೊಂದು 2 ತಿಂಗಳು ಬಿಟ್ಟ, ಇನ್ನೊಂದು 2 ತಿಂಗಳು ಆದಮೇಲೆ ಈ ಕಡೆ ಎಲ್ಲ ಒಂದ್ಸತಿ ಪ್ಲ್ಯಾನ್ ಮಾಡಿ ಬೀಚ್ಗೆಲ್ಲ ಬಂದು, ಬೀಚಿಗೆ ಬರೋಕ್ಕಾಗಲ್ಲ ಅನಿಸುತ್ತೆ. ಅದೇ ಮಳೇಲಿ ಬಿಡ್ತಾರ? ನೀರಲ್ಲಿ ಆಟ ಆಡ್ಬೋದು, ತೊಂದರೆ ಏನು? ಆಟ ಆಡ್ಬೋದಲ್ವಾ? ನೀರಲ್ಲಿ ಬಿಡ್ತಾರ? ತುಂಬ ಜಾಸ್ತಿ ಈಗ ಮಳೆ ಇದ್ರೆ ಇಲ್ಲ. ಅದೇ ಸ್ಟಾರ್ಟಿಂಗಲ್ಲಿ ಬರ್ಬೇಕಷ್ಟೇ ನಾವು ನೀರಲ್ಲಿ ಆಟ ಆಡೋಕ್ಕೆ. ನೋಡೋಣ ಹೇಗಾಗುತ್ತೆ, ಏನಾಗುತ್ತೆ ಅಂತ. ಇವತ್ತಿನಂತೂ ಪ್ಲ್ಯಾನ್ ಇಷ್ಟೇ, ಮುಗೀತು. ಬೆಳಗ್ಗೆಯಿಂದ ಇವಾಗ ಬೆಂಗಳೂರಿಗೆ ಹೆಂಗೆ ಬಸ್ ಹತ್ಕೊಂಡು ಹೋಗೋದಂತ ಅನಿಸ್ಬಿಟ್ಟಿದೆ. ಸೀಟು ಯಾವ ಥರ ಹುಡ್ಕೋಬೇಕಂದ್ರೆ ಬಿಸಿಲಿರೋ ಸೀಟೇ ಹುಡ್ಕೋಬೇಕು. ಬಿಸಿಲಿರೋ ಸೀಟ್ಗೆ ಹೋಗಿ ಕೂತ್ರೆ ಮುಗೀತು.
ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆದೆ. ನಿಜವಾಗ್ಲೂ ಎಷ್ಟು ಸೆಕೆ ಅಂದರೆ ಅಪ್ಪ ನಿಜವಾಗ್ಲೂ ಸೆಕೆನೇ ತಡೆಯೋಕ್ಕಾಗಲಿಲ್ಲ. ಬಸ್ಸಲ್ಲಿ ಒಂದು ಸ್ವಲ್ಪ ಬಸ್ ಏನಾದ್ರು ಓಡಿದೆ ಈ ಊಟಕ್ಕೆ ನಿಲ್ಸಿರ್ತಾರಲ್ಲ ಆ ಟೈಮಲ್ಲಂತೂ ಕೂತ್ಕೊಂಡ್ರೆ ಮೈಯಲ್ಲೆಲ್ಲ ಹಿಂಗೆ ಸೆಕೆ ಹರಿತಿತ್ತು. ಯಾರಾದರೂ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋದಿದ್ರೆ ನೋಡ್ಕೊಂಡು ಹೋಗಿ. ಸ್ವಲ್ಪ ಬಿಸಿಲಂತೂ ಸುಮಾರಿದೆ ಮತ್ತು ಬೀಚಲ್ಲೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ತಿರ್ಗೋದಂತೂ ತುಂಬ ಕಷ್ಟ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.